ಹೇಳಿದ ವಿಷಯ ನೀವು ಕೊಂಚನೂ ಗಮನಿಸಲಿಲ್ಲ ಅಂತ ಕಾಣಿಸುತ್ತೆ. ಏನ್ ಮಾಡ್ಲಿ ಸುರೇಶ್, ಮದುವೆ ಮಾತು ಎತ್ತಿದ್ರೆ ಸಾಕು ವೀಣಾ ಓಡ್ ಹೊರಟೋಗ್ತಾಳೆ. ಏನೇ ಆದರೂ ನಿಮ್ಮ ಮಾತನ್ನು ಅವಳು ಮೀರೋದಿಲ್ಲ ಅಂತ ನನ್ನ ನಂಬಿಕೆ. ಇಲ್ಲಿವರೆಗೂ ಎಲ್ಲ ವಿಷಯದಲ್ಲಿಯೂ ಅವಳಿಷ್ಟದ ಹಾಗೆ ನಡ್ಕೊಂಡು ಬಂದಿದ್ದೀನಿ. ಅಂದಮೇಲೆ ನಮ್ಮ ತಂದೆ ನೀವು ಚಿಕ್ಕ ವಯಸ್ಸಿನಿಂದ ಸ್ನೇಹಿತರಾಗಿದ್ದು, ಅವ್ರ ಕಣ್ಮುಚ್ಚವಾಗಿ ಕೇಳ್ಕೊಂಡಿದ್ದ ಕೋರಿಕೆನ ನಡೆಸ್ಕೊಡೋದಿಲ್ವೇನು? ಕೊಂಚ ಅವಕಾಶ ಕೊಡ ಸುರೇಶ್, ನೋಡೋಣ. ನಾನು ನಿಮ್ಮ ಮನೆಯಲ್ಲಿ ಮನೆಯವನಾಗಿ ಬೆಳೆದೆ. ನಾನು ಹೇಳೋದಿಷ್ಟೇ, ವೀಣಾನ್ ಮದುವೆ ಆಗಿ ಹೊರತು ನಾನು ಬದುಕೋಕೆ ಸಾಧ್ಯ ಇಲ್ಲ. ಲೆಟ್ ಮಿ ಸಿ, ಸಮಯ ನೋಡಿ ಅವಳನ್ನ ಕನ್ಸಲ್ಟ್ ಮಾಡಿ ಹೇಳ್ತೀನಿ. ಆಲ್ ರೈಟ್. ಹಲೋ ಡಾಕ್ಟರ್. ಹಲೋ ಪ್ರಕಾಶ್. ಹಲೋ ವೀಣಾ. ಹಲೋ ಡ್ಯಾಡಿ. ಮುಗಿತೇನಮ್ಮ ಪಿಕ್ನಿಕ್?
ಪ್ರಕಾಶ್ ನಿಮ್ ಜೊತೆ ಬರ್ತಾರೆ ಪಿಕ್ನಿಕ್ಗೆ ಅಂತ ಹೇಳಲೇ ಇಲ್ಲ. ಅವರೇ ನನ್ನ ಜೊತೆ ಬರ್ಲಿಲ್ಲ ದಾಡಿ. ಬೈಲಾಕ್ ಅಲ್ಲಿ ಸಿಕ್ಕಿದ್ರು. ನಮ್ಗೆ ಪ್ರಕಾಶ್ ಪರಿಚಯವಾದಿದ್ದೇ ಬೈಲಕ್ ಅಲ್ವೇನಮ್ಮ? ಅವ್ರಿಗೇನು ತಂದ್ಕೊಡ್ದಿಲ್ವೇನಮ್ಮ? ಬಂದೆಪ್ಪ. ಕೂತ್ಕೊಳ್ಳಿ ಮಿಸ್ಟರ್ ಪ್ರಕಾಶ್. ಮಿಸ್ಟರ್ ಪ್ರಕಾಶ್, ವೀಣಾ ನನ್ನ ಒಬ್ಬಳೇ ಮಗಳು. ತಾಯಿಲ್ಲದ ಕೊರತೆ ತುಂಬಿಸಿ ಈಗಿನ ಕಾಲಕ್ಕೆ ತಕ್ಕ ಹಾಗೆ ಅವಳು ಇಷ್ಟದಂತೆ ಬೆಳೆಸಿದ್ದೀನಿ. ನಡೆಯೋಕೆ ಶಕ್ತಿ ಇಲ್ಲದೆ ದಿನಗಳೆಣಿಸ್ತಾ ಇದ್ದೀನಿ. ಹೀಗಂದೆ ಅಂತ ಏನು ತಿಳ್ಕೊಬೇಡಿ ಪ್ರಕಾಶ್. ವೀಣಾ ಒಳ್ಳೆಯವ್ರ ಕೈಲಿಟ್ಟು ಕಣ್ಮುಚ್ಕೋಬೇಕು ಅಂತಿದ್ದೀನಿ. ನೀವು ಅವಳ ಕೈ ಹಿಡಿದು ಕಾಪಾಡ್ತೀನಿ ಅಂತ ಧೈರ್ಯ ಕೊಟ್ರೆ ನೆಮ್ಮದಿಯಿಂದ ಪ್ರಾಣ ಬಿಡ್ತೀನಿ. ಅದನ್ನೆಲ್ಲ ಈಗಲೇ ತಲೆಗೆ ಹಾಕೊಂಡು ಯಾಕೆ ಯೋಚನೆ ಮಾಡ್ತೀರಿ? ನೀವು ಮಾತು ಕೊಡೋವರೆಗೂ ನನಗೆ ನೆಮ್ಮದಿ ಇರಲ್ಲ ಪ್ರಕಾಶ್. ಇದ್ರಲ್ಲಿ ನನ್ನ ಅಭಿಪ್ರಾಯ ಕೇಳೋದಕ್ಕಿಂತಲೂ ವೀಣಾನ್ ಕೇಳೋದು ಒಳ್ಳೇದಲ್ವೇ? ಚಿಕ್ಕ ವಯಸ್ಸಿಂದ ಎತ್ತು ಬೆಳೆಸಿದ್ದೇನೆ. ಅವಳ ಮನಸ್ಸು ನನಗೆ ಗೊತ್ತಿಲ್ವೇ? ನೀವು ಹೋದ್ರೆ ಸಾಕು. ಥ್ಯಾಂಕ್ ಯು. ನಾನು ಎಷ್ಟೆಟ್ ಕೊಂಡ್ಕೊಳ್ಳೋ ವಿಷಯದಲ್ಲಿ ತಾವೇನಾದ್ರೂ ಯೋಚನೆ ಮಾಡಿದ್ರೆ? ಎಸ್, ಒಂದು 2-3 ಏರ್ಪಾಡು ಮಾಡಿದ್ದೇನೆ. ಖಚಿತವಾದ ಕೂಡಲೇ ಹೇಳಿ ಕಳಿಸ್ತೀನಿ, ಬರೆಯೋರಂತೆ. ನಾನು ಬರ್ತೀನಿ. ನಾನು ಹೇಳಿದ ವಿಷಯ ಮರಿಬೇಡಿ ಮಿಸ್ಟರ್ ಪ್ರಕಾಶ್. ಇಲ್ಲ, ಖಂಡಿತ ಇಲ್ಲ. ಸೋಲಾಂಗ್ ಸೋಲಾಂಗ್. ಬೇಬಿ ಬೇಬಿ ನಿನ್ನೆ ಹುಡ್ಕೊಂಡು ಹೊರಟಿದ್ದೆ. ನನ್ನೇ ಹುಡ್ಕೊಂಡು ಹೊರಟಿದ್ಯಾ? ಹತ್ತಿರ ವಾಸ್ಕೊಡಿದ ಅಮ್ಮ. ಯಾಕೆ? ಆಲ್ಬುಕರ್ ಪಾರ್ಕ್ ಸೌತ್ ಕ್ರಾಸ್ 3ನೇ ನಂಬರ್ ಮನೆಯಲ್ಲಿ ಸೋನಿ ಇದ್ದಾಳೆ. ಅಲ್ಲಿ ಯಾರನ್ನಾದ್ರೂ ವಿಚಾರಿಸಿ ಆಕೆ ಪೂರ್ವೋತ್ತರ ಎಲ್ಲ ಕಂಡು ಹಿಡಿಬೇಕು. ಹಿಡಿತೀನಿ, ಅವಳೇ ಹಿಡಿತೀನಿ. ಅವಳೇ ಹಿಡಿತಿರ್ತೀನಿ. ಗೋ ಗೆಟ್ ಆನ್ ದ ಜಾಬ್. ನಂಬರ್ 3. ಯಾರು ನೀನು? ನಾನು ಬೇಬಿ. ಏನ್ ಬೇಕಾಯ್ತು? ಸೋನಿ ನೀನೇ ತಾನೇ? ನಾ ಸೋನಿನಲ್ಲ ಫೋನಿನಲ್ಲ. ನಡಿ ಆಚೆಗೆ. ನಾನು ಆಚೆಗೆ ಹೋಗಕ್ ಬಂದಿಲ್ಲ. ಏನಂದೆ? ಸರಿ, ಬಿಡಲ್ಲ. ಯಾರು ನೀನು? ನಿನ್ನ ಹೆಸರೇನು? ಹೇಳಲ್ಲ. ಹೇಳಲ್ಲ? ಹೇಳಲ್ಲ. ಹೇಳಲ್ಲ? ನಿನ್ನ ಹೆಸರೇನು? ರೂಬಿ. ರೂಬಿ. Get up. ಸರಿ, ಸುಧಾರಿಸ್ಕೋ. ನೀನು ಯಾವ ಗ್ಯಾಂಗಿಗೆ ಸೇರಿದವಳು? ನಿಮ್ ಬಾಸ್ ಯಾರು? ಅವನೆಲ್ಲಿದ್ದಾನೆ ಹೇಳು. ಗ್ಯಾಂಗು ಬಾಸು ಯಾವನ ಇವನು? ಸ್ಕ್ರೂ ಲೂಸ್ ಏನ? ನೀನು ಹುಡುಗಿ ತಾನೆ? ಆಲ್ಬುಕರ್ ಪಾರ್ಕ್ ಸೌತ್ ಕ್ರಾಸ್ 3ನೇ ನಂಬರ್ ಮನೆ ಇದೆ ತಾನೆ? ಇಲ್ಲ, 30. ಸುಳ್ಳು ಹೇಳ್ತೀಯಾ? ಏನೋ ಮಾಡಕ್ಕೆ ಏನಾಗ್ಬಿಡ್ತಲ್ಲಪ್ಪ.
ಶೂಟ್ ಮಾಡ್ತೀನಿ ತಕ್ಷಣ ಸೂನ್ ಆಗ್ಬಿಟ್ಲಲ್ಲ, ಇನ್ನು ಮಾಡ್ಬಿಟ್ರೆ ಸತ್ತು ಹೋಗ್ಬಿಡ್ತಿದ್ದ ಏನು. ಅಯ್ಯೋ, ಈ ಮನೆ ಒಳಗೆ ಅಡಿಗೆ ಮನೆ, ಊಟದ ಮನೆ, ಬಚ್ಚಲ್ ಮನೆ, ನೀರು ಮನೆ ಇದೆ ಗೊತ್ತಾಗ್ಲಿವಲ್ಲ. ನೀರು ನೀರು ಅಯ್ಯೋ. ರುಬಿ, ಕಣ್ಣೊಡಿಬೇಡ, ಕಣ್ಣೊಡಿಬೇಡ. ಕಣ್ಣೊಡಿದ್ರೆ ನನಗಾಗಲ್ಲ. ಅಕ್ಕಿ ಶಾಸ್ತ್ರದನ್ನ ಹೇಳಿದಾನೆ, ದಯವಿಟ್ಟು ನೀ ನನಗೆ ಕಣ್ಣೊಡಿಬೇಡ. ಹಾಗೇನು? ಕಣ್ಣೊಡಿಬೇಡ. ಬೇಬಿ 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 ಬೇಬಿ. ಪ್ರಕಾಶ್, ಪ್ರಕಾಶ್, ಹಾಯ್ ಪ್ರಕಾಶ್. ಹಾಯ್ ವೀಣಾ. ಅಪ್ಪ ನಿಮ್ಮನ್ನ ಕರ್ಕೊಂಡು ಬಾ ಅಂದ್ರು. ಯಾಕೆ? ನೀವು ಎಸ್ಟೇಟ್ ಬೇಕು ಅಂತಿದ್ರಲ್ಲ ಅದಕ್ಕೆ. ವೆರಿ ಗುಡ್ ವೆರಿ ಗುಡ್. 10 ನಿಮಿಷದಲ್ಲಿ ಮನೆ ಬಂದ್ಬಿಡ್ತೀವಿ ಅಂತ ನಿಮ್ ಫಾದರ್ ಫೋನ್ ಮಾಡಿ. ಇಲ್ಲ, ಅವ್ರು ಎಸ್ಟೇಟ್ ನಲ್ಲಿ ಇದ್ದಾರೆ. ಪ್ಲೀಸ್ ಬೇಗ ಬನ್ನಿ. 2 minutes ಅಲ್ಲಿ ಬಂದ್ಬಿಡ್ತೀನಿ. ಓ ಮೈ ಗಾಡ್, ಯಾಕೆ, ಏನಾಯ್ತು? ನಿಮ್ಮ ನೋಡ ಆತ್ರದಲ್ಲಿ ಕಾರ್ನಲ್ಲಿ ಹ್ಯಾಂಡ್ ಬ್ಯಾಗ್ ಮರ್ತು ಬಿಟ್ಟೆ. ಜ್ಯುವೆಲ್ಸ್ ಅಲ್ಲಿ ಅದರಲ್ಲೇ ಇದೆ. ಶಾಲೆಗೆ ಒಂದು ತಿಂಗಳು. ಏನ್ ಬೇಕಾಗಿಲ್ಲ, ನಿನ್ ಕಾರಲ್ಲಿ ಇದ್ಬಿಟ್ಟು ನಾನೇ ಅಲ್ಲಿ ಬಂದ್ಬಿಡ್ತೀನಿ. ಥ್ಯಾಂಕ್ ಯು. ನಿಮ್ಮಪ್ಪನಿಗೆ ಫೋನ್ ಮಾಡೋ ಈ ಕ್ಷಣ 50,000 ರೂಪಾಯಿ ತಂದು ಕೊಡದೆ ಹೋದ್ರೆ ನಿನ್ ಪ್ರಾಣ ಅಂತ. ಅಪ್ಪನ? ನೀವು ತಾನೇ ಅಪ್ಪ ಮಾತಾಡ್ತಿರೋದು? ಈ ಕ್ಷಣ 50,000 ರೂಪೀಸ್ ತಕೊಂಡು ಹೋಟೆಲ್ ಡಿಲೆಕ್ಸ್ ರೂಮ್ ನಂಬರ್ 23ಗೆ ಬಾ. ಇಲ್ಲದ ಹೋದ್ರಿ ನನ್ನ ಪ್ರಾಣ ಹೋಗುತ್ತೆ. ಮುಂದಿಟ್ರೆ ನೋಡಿ.
ಮಾರ್ನಿಂಗ್ ಸರ್. ಹಲೋ ಪ್ರಕಾಶ್, ವೆಲ್ಕಮ್ ಟು ಪಾರ್ಟನ್ ಎಸ್ಟೇಟ್. ಅಪ್ಪ ಫಸ್ಟ್ ಕಾಫಿ, ಆಮೇಲೆ ನಮ್ಮ ಈ ಎಸ್ಟೇಟ್ ಪೂರ್ತಿ ತರಿಸ್ಕೊಂಡು ಬರ್ತೀನಿ. ಆಲ್ ರೈಟ್, ಹಾಗೆ ಮಾಡಮ್ಮ. ಏನು ಇದು ನಿಮ್ಮ ಸ್ವಂತ ಎಸ್ಟೇಟೇ? ಹೌದು, ಇದನ್ನೇ ನಾನು ನಿಮಗೆ ಮಾರಬೇಕು ಅಂತ ಇರೋದು. ಈ ವಿಷಯ ವೀಣಾ ನನಗೆ ಹೇಳಲೇ ಇಲ್ವಲ್ಲ? ಅವಳಿಗೆ ಯಾವ ಕಷ್ಟನೂ ಗೊತ್ತಿಲ್ಲದ ಹಾಗೆ ಬೆಳೆಸಿದ್ದೀನಿ ಪ್ರಕಾಶ್. ನಾನು ತುಂಬಾ ತೊಂದರೆಯಲ್ಲಿರೋದ್ರಿಂದ ಇದನ್ನು ಮಾಡ್ತಿದ್ದೀನಿ. ಈ ವಿಷಯನ ಅವಳಿಗೆ ತಿಳಿಸ್ಕೊಡ್ದು ಪ್ರಕಾಶ್. ನಿಮ್ಮ ಇಷ್ಟಂತೆಯೇ ಆಗಲಿ. ನಿನಗೆ? ನನಗೆ ಬೇಡಪ್ಪ. ಹೋಗಮ್ಮ, ಜೊತೆಲಿದ್ದು ಎಸ್ಟೇಟ್ ಎಲ್ಲ ತೋರಿಸ್ಕೊಂಡ್ ಬಾ.